ಎಲ್ಲರಿಗೂ ನಮಸ್ಕಾರ. ನಿಮ್ಮ ಅಕೌಂಟ್ಗೆ ಕ್ಯಾಶ್ ಡೆಪಾಸಿಟ್ ವರ್ಷಕ್ಕೆ 10 ಲಕ್ಷ ಆಗಿದ್ದು ಮತ್ತು ದಿನಕ್ಕೆ 50,000 ವರೆಗೂ ನೀವು ಮಾಡಬಹುದು. ಆದ್ರೆ ಟ್ರಾನ್ಸಾಕ್ಷನ್ ಲಿಮಿಟ್ ಎಷ್ಟಿದೆ ಗೊತ್ತಾ? ಟ್ರಾನ್ಸಾಕ್ಷನ್ ಲಿಮಿಟ್ ಎಕ್ಸೀಡ್ ಆದ್ರೆ ನಿಮ್ಗೆ ಫೈನ್ ಎಷ್ಟಿರುತ್ತೆ ಗೊತ್ತಾ? ನೀವು ದಿನಕ್ಕೆ 2 ಲಕ್ಷವರೆಗೂ ಟ್ರಾನ್ಸಾಕ್ಷನ್ ಮಾಡಬಹುದು. ಆದ್ರೆ ಸ್ನೇಹಿತರೆ, ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಆ ಮಾಡಿದಂತ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅಕೌಂಟಬಲ್ ಆಗಿ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಕ್ ಹೋಗ್ಬೇಕು. ಉದಾಹರಣೆಗೆ, ನೀವು ತಿಂಗಳಿಗೆ ನಿಮ್ಮ ಸ್ಯಾಲರಿ 1 ಲಕ್ಷ ಆಗಿದ್ದು, ಆದ್ರೆ ಪ್ರತಿ ತಿಂಗಳು ನಿಮ್ಗೆ ಟ್ರಾನ್ಸಾಕ್ಷನ್ 1 ಲಕ್ಷಕ್ಕಿಂತ ಮೇಲಾಗಿದ್ರೆ ಆ ಎಕ್ಸ್ಟ್ರಾ ಇರುವ ಟ್ರಾನ್ಸಾಕ್ಷನ್ ನೀವು ಅಕೌಂಟಬಲ್ ಆಗಿ ಇರಬೇಕು. ಇಲ್ಲ ಅಂದ್ರೆ ನಿಮ್ಗೆ ಫೈನ್ ಆಗುತ್ತೆ. ಎಸ್ಪೆಷಲಿ ಈ ಸೈಬರ್ ಸೆಂಟರ್ಗಳಲ್ಲಿ ಮನಿ ಟ್ರಾನ್ಸ್ಫರ್ ಅಂದ್ಬಿಟ್ಟು ಫೋನ್ ಪೇ, ಗೂಗಲ್ ಪೇ ತುಂಬಾ ಯೂಸ್ ಮಾಡ್ತಾ ಇರ್ತಾರೆ. ದಿನಕ್ಕೆ ಲಿಮಿಟ್ ಖಾಲಿ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಒಂದಿನ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಇಂದ ನಿಮ್ಗೆ ಲೆಟರ್ ಬರುತ್ತೆ, ಇದಕ್ಕೆಲ್ಲ ನೀವು ಅಕೌಂಟಬಲ್ ಕೊಡಿ ಅಂತ. ಆಗ ನೀವು ನಾನು ಟ್ರಾನ್ಸಾಕ್ಷನ್ ಮಾಡ್ತೇನೆ, ಅದಕ್ಕೆ ಎಕ್ಸೀಡ್ ಆಗಿದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನೆನ್ಪಿಟ್ಕೊಳ್ಳಿ, 100% ಅಷ್ಟು ನೀವು ಫೈನ್ ಕಟ್ಟಬೇಕಾಗುತ್ತೆ. ಇಂಥ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.